ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರ ಅಭಿನಯವನ್ನ ಹಾಡಿ ಹೊಗಳುವ ಭರದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ದೈವಕ್ಕೆ ಅಪಮಾನವನ್ನ ಮಾಡಿದ್ರು. ಹೌದು, ರಿಷಬ್ ಶೆಟ್ಟಿಯವರ ಅಭಿನಯವನ್ನ ಅನುಕರಣೆ ಮಾಡುವುದರ ಜೊತೆಗೆ ಚಾವುಂಡಿ ದೈವವನ್ನ ದೆವ್ವ ಅಂತ ಹೇಳಿ ರಣವೀರ್ ಸಿಂಗ್ ಕರೆದಿದ್ರು. ರಣವೀರ್ ಸಿಂಗ್ ಅವರ ಅನುಕರಣೆ ಮತ್ತು ದೈವವನ್ನ ದೆವ್ವ ಎಂದಂತಹ ಅವರ ಮಾತಿನ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ರಣವೀರ್ ಸಿಂಗ್ ಅವರು ತಮ್ಮ ಹೇಳಿಕೆಗೆ ಮತ್ತು ಅನುಕರಣೆಗೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳಿದ್ದಾರೆ. ಹೌದು, ಈ ಬಗ್ಗೆ ಪೋಸ್ಟ್ ಮಾಡಿದ್ದ ರಣವೀರ್ ಸಿಂಗ್ ಅವರು, ದೇಶದ ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆಗಳ ಬಗ್ಗೆ ನನಗೆ ಗೌರವವಿದೆ. ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ರಿಷಬ್ ಶೆಟ್ಟಿಯವರ ಅದ್ಭುತ ನಟನೆಯನ್ನ ಎತ್ತಿ ತೋರಿಸುವುದು ನನ್ನ ಉದ್ದೇಶವಾಗಿತ್ತು. ಆ ದೃಶ್ಯವನ್ನ ಮಾಡಲು ನಟನಿಂದ ನಟನಿಗೆ ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ತೋರಿಸಬೇಕಿತ್ತು. ಇನ್ನು ದೈವ ಬರುವ ದೃಶ್ಯದಲ್ಲಿ ರಿಷಬ್ ಅವರು ಎಷ್ಟು ಶ್ರಮ ಹಾಕಿದ್ರು ಅನ್ನುವುದು ನನಗೆ ಗೊತ್ತಿದೆ. ಹೀಗಾಗಿ ಅವರ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಆದರೆ ನನ್ನ ವರ್ತನೆಯಿಂದ ಭಾವನೆಗಳಿಗೆ ಏನಾದರೂ ನೋವುಂಟಾಗಿದ್ದರೆ ನಾನು ಪ್ರಾಮಾಣಿಕವಾಗಿ ಕ್ಷಮೆ ಕೇಳುತ್ತೇನೆ ಅಂತ ರಣವೀರ್ ಸಿಂಗ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ.